ಹಾಯ್ ಗೆಳೆಯರೆ, IPL ವರ್ಸಸ್ PSL ಇದು ಕಂಪ್ಯಾರಿಸನ್ ಮಾಡಬೇಕಾ? ಯಾಕಂದರೆ ನಮ್ಮ ಪಕ್ಕದ ದೇಶದವರು ಸ್ವಲ್ಪ ತುಂಬಾ ಕಂಪೇರ್ ಮಾಡ್ತಾ ಇದ್ದಾರೆ. IPL ಒಂದು ಬ್ರ್ಯಾಂಡು, ಅದರ ಮುಂದೆ ಯಾವುದೇ ಕ್ರಿಕೆಟ್ ಲೀಗು ಇಲ್ಲೇ ಇಲ್ಲ. IPL ಇಡೀ ಜಗತ್ತಿನಲ್ಲಿ 2ನೇ ಅತಿ ದೊಡ್ಡ ಲೀಗ್ ಆಗಿದೆ. ಈ IPL ವರ್ಸಸ್ PSL ಅಂದರೆ ಒಂದು ಯಾರಿಗೂ ಗೊತ್ತಿಲ್ಲ ಅವ್ರಿಗೆ ಹೇಳ್ತೀನಿ, ಒಂದು ಪಾಕಿಸ್ತಾನ್ ಪ್ರೀಮಿಯರ್ ಲೀಗ್ ಅಂತ ಇದು. ಇದನ್ನು ಸ್ವಲ್ಪ ಕಂಪೇರ್ ಮಾಡಿ ಅಂತ ತುಂಬ ಜನ ಹೇಳ್ತಾಯಿದ್ರು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ, ನೋಡೋಣ IPL ವರ್ಸಸ್ PSL ಯಾವುದು ದೊಡ್ಡ ಲೀಗು ಅಂತ. IPL ಸ್ಟಾರ್ಟ್ ಆಗಿದ್ದು 2008ರಿಂದ, PSL ಸ್ಟಾರ್ಟ್ ಆಗಿದ್ದು 2006ರಲ್ಲಿ. ಅಂದರೆ ಗೊತ್ತಾಗಿರ್ಬೋದು ಯಾರನ್ನು ಕಾಪಿ ಮಾಡಿದ್ದಾರೆ ಅಂತ. IPL ಮೊದಲು ಸ್ಟಾರ್ಟ್ ಆಗಿತ್ತು, ಇದು 2008ರಿಂದನೇ ಆರಂಭವಾಗಿತ್ತು ಮತ್ತು ಇದು ಜಗತ್ತಿನ ಅತಿ ದೊಡ್ಡ ಶ್ರೀಮಂತ T20 ಲೀಗ್ ಆಗಿದೆ. ಎಲ್ಲ ಕ್ರಿಕೆಟ್ ರಾಷ್ಟ್ರಗಳ ಅಗ್ರ ಆಟಗಾರರು ಇಲ್ಲಿ ಬಂದು ಆಡುತ್ತಾರೆ. ಅಂದರೆ ಇಡೀ ಜಗತ್ತಿನ ಎಲ್ಲ ದೊಡ್ಡ ಆಟಗಾರರು. PSL 2016ರಲ್ಲಿ ಸ್ಟಾರ್ಟ್ ಆಗಿದೆ. ಆದರೆ ನೆನಪಿರಲಿ, ಇಡೀ ಜಗತ್ತಿನ ಅತ್ಯಂತ ದೊಡ್ಡ ಪ್ಲೇಯರ್ಗಳು ಇಲ್ಲಿ ಬಂದು ಆಡಲ್ಲ. ಆದರೆ ಕೆಲವರು ದೊಡ್ಡ ಪ್ಲೇಯರ್ಗಳು ಆಡಿದ್ದಾರೆ. ಯಾರು IPL ಆಡ್ತಾರೆ ಅವರು ಜಾಸ್ತಿ ಇದಕ್ಕೆ ಹೋಗಿ ಆಡಲ್ಲ, ಅಂದರೆ PSLನಲ್ಲಿ. ಇದು ನೆನಪಿರಲಿ ಮೊದಲು. ಸೊ IPLನಲ್ಲಿ ಟೋಟಲು ಈಗ 10 ತಂಡಗಳಿವೆ, ಆದರೆ PSLನಲ್ಲಿ ಕೇವಲ 6 ತಂಡಗಳಿವೆ ಮತ್ತು IPL 3 ತಿಂಗಳು ನಡೆಯುತ್ತದೆ. ಇನ್ನು ಫ್ಯೂಚರ್ನಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ IPL 4 ಅಥವಾ 6 ತಿಂಗಳ IPL ನಡೆಸಬೇಕು ಅಂತ. ಸದ್ಯಕ್ಕೆ ಇದನ್ನು 3 ತಿಂಗಳು ಇಟ್ಟಿದ್ದಾರೆ. ಆದರೆ PSLನಲ್ಲಿ ಕೇವಲ 36 ಪಂದ್ಯಗಳು, ಅಂದರೆ ಒಂದು ತಿಂಗಳು ನಡೀತಾ ಇದು. 1 ಅಥವಾ 40 ದಿನದಲ್ಲಿ ಈ ಲೀಗ್ ಮುಗಿದುಬಿಡುತ್ತೆ. ಇಷ್ಟೇ ಈ ಲೀಗ್ ಕೆಪಾಸಿಟಿ. IPLನಲ್ಲಿ ಆಕ್ಷನ್ ರೀತಿ ಪ್ಲೇಯರ್ಗಳನ್ನು ಖರೀದಿಸುತ್ತಾರೆ. ಆದರೆ PSLನಲ್ಲಿ ಒಂದು ಡ್ರಾಫ್ಟ್ ಅಂತ ಇರುತ್ತೆ, ಡ್ರಾಫ್ಟ್ ಮುಖಾಂತರ ಖರೀದಿ ಮಾಡುತ್ತಾರೆ. ಆದರೆ ಹೈಯೆಸ್ಟ್ ಇನ್ಕಮ್ ಸಿಗುವುದು ಎಲ್ಲರಿಗೆ ಗೊತ್ತಿದೆ, ಅದು IPLನಲ್ಲಿ ಅಂತ. ಈಗ ಸದ್ಯಕ್ಕೆ ನಿಮ್ಗೆ ಗೊತ್ತಾಗಿರ್ಬೋದು, ರಿಷಬ್ ಪಂತ್ 27 ಕೋಟಿಗೆ ಒಂದು ಪ್ಲೇಯರ್ ಖರೀದಿ ಮಾಡಿದ್ದಾರೆ. ಆದರೆ ಆ 27 ಕೋಟಿನಲ್ಲಿ PSLನ ಒಂದು ಲೀಗ್ ನಾವು ಮುಗಿಸ್ಬೋದು, ಅಷ್ಟು ಚಿಕ್ಕದಾಗಿದೆ PSL. ಆದರೆ ಅಂತಾರಾಷ್ಟ್ರೀಯ ಭಾವನೆ ಏನಿರುತ್ತೆ, IPL ಬಹುತೇಕ ಎಲ್ಲ ಉನ್ನತ ರಾಷ್ಟ್ರೀಯ ಆಟಗಾರರನ್ನು ಆಡುತ್ತಾರೆ. ಆದರೆ ಪಾಕಿಸ್ತಾನದ ದೇಶದ ಜನರನ್ನು ಬಿಟ್ಟು. IPLನ ಫಸ್ಟ್ ಸೀಸನಲ್ಲಿ ಪಾಕಿಸ್ತಾನದ ಪ್ಲೇಯರು ಆಡಿದರು 2008ರಲ್ಲಿ. ಯಾವಾಗ ಇವರು ಮುಂಬೈ ಮೇಲೆ, ತಾಜ್ ಹೋಟೆಲ್ ಮೇಲೆ ಅಟ್ಯಾಕ್ ಆಯಿತು, ಆವಾಗ ನಮ್ಮ ಗೌರ್ಮೆಂಟು ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಅಂದರೆ IPL ಆಟಗಾರರು, ಅಂದರೆ ಕ್ರಿಕೆಟಗರು ಇರ್ಬೋದು ಅಥವಾ ಫಿಲ್ಮ್ ಇಂಡಸ್ಟ್ರಿ ಇರ್ಬೋದು, ಅವರು ಪಾಕಿಸ್ತಾನದವರು ನಮ್ಮ ದೇಶಕ್ಕೆ ಬಂದು ಏನೂ ಗಳಸಂಗೂ ಇಲ್ಲ ಮತ್ತು ಏನು ಕೆಲಸ ಮಾಡೋಂಗಿಲ್ಲ ಅಂತ ರೂಲ್ ಮಾಡಿದ ತಕ್ಷಣ 2009ರಿಂದ ಯಾವುದೂ ಪಾಕಿಸ್ತಾನದ ಪ್ಲೇಯರು IPLನಲ್ಲಿ ಬಂದು ಆಡ್ತಾನೇ ಇಲ್ಲ. ಅದಕ್ಕೋಸ್ಕರ ಅವರು ಹಿಂದುಳಿದಿದ್ದಾರೆ. ಈಗ ಸ್ವಲ್ಪ ಸ್ಪಾನ್ಸರ್ ನೋಡಿದರೆ, ಅಂದರೆ ಈಗ TV ರೈಟ್ಸನ್ನು ಮೊದಲು ನೋಡ್ತೀನಿ. IPLದು ನೋಡಿದರೆ 50,000 ಕೋಟಿಗೆ ಈಗ ಇದರ ಮೀಡಿಯಾ ರೈಟು ಸೇಲ್ ಆಗಿದೆ. 50,000 ಕೋಟಿ 5 ವರ್ಷಕ್ಕೆ. ಡಿಸ್ನಿ ಮತ್ತು ಜಿಯೋ ಸಿನಿಮಾದವರು ಇದನ್ನು ಖರೀದಿ ಮಾಡಿದ್ದಾರೆ. ಆದರೆ ಈಗ 2 ಮರ್ಜು ಆಗಿವೆ. ಅವು TVದು ಬೇರೆ ಮತ್ತು OTTದು ಬೇರೆ ಸೇಲ್ ಆಗಿದೆ. ಆದರೆ PSLದು ತುಂಬಾ ಕಡಿಮೆ, ಒಂದು $100 ಮಿಲಿಯನ್ ಅಷ್ಟೇ ಇದ್ರ ಸೇಲ್ ಆಗಿದೆ. ಈ ಹೇಳಬೇಕಂದ್ರೆ ಒಂದು 400ರಿಂದ 500 ಕೋಟಿಗೆ ಅಷ್ಟೇ ಇವ್ರದ್ದು ವ್ಯಾಲ್ಯೂ. ನೀವು ಕಂಪೇರ್ ಮಾಡಿದರೆ ಇದು ಇಡೀ ಜಗತ್ತಿನಲ್ಲಿ ಫೇಮಸ್ ಇದೆ IPLನ ವ್ಯೂವರ್ಶಿಪ್ಪು ಏನಿಲ್ಲ ಅಂದರೂ 50 ಅಥವಾ 60 ಕೋಟಿ ಜನ ಒಂದು ಟೈಮ್ ಒಂದು ಮ್ಯಾಚನ್ನು ನೋಡ್ತಾರೆ. ಮತ್ತು ಪ್ರತಿ ಮ್ಯಾಚ್ನಿಂದ 300ರಿಂದ 400 ಕೋಟಿ ಇನ್ಕಮ್ ಆಗ್ತಾ ಇರುತ್ತೆ. ಬರೀ ಒಂದು ಮ್ಯಾಚ್ ನಡೀತಾ ಇದ್ದರೆ IPLನಲ್ಲಿ ಕೇವಲ ಮೀಡಿಯಾ ರೈಟ್ಸ್ ಪ್ರಕಾರ ನೋಡಿದರೆ 110 ಕೋಟಿಗೆ ಸೇಲ್ ಆಗುತ್ತೆ. ಆದರೆ PSLನ ಒಂದು ಮ್ಯಾಚು ನನ್ನ ಪ್ರಕಾರ ಒಂದು 5ರಿಂದ 10 ಕೋಟಿಗೆ ಅಷ್ಟೇ ಅವ್ರದ್ದು ವ್ಯಾಲ್ಯೂ, ಒಂದು ಮ್ಯಾಚು PSLಗೆ ಕಂಪೇರ್ ಮಾಡಿದ್ದಾರೆ. ಆದರೆ ತುಂಬ ಜನ ಒಂದು ಮಿಸ್ಟೇಕ್ ಏನು ಮಾಡ್ತಾರೆ ಅಂದರೆ, ಇಲ್ಲಿ PSLನಲ್ಲಿ ಉತ್ತಮವಾದ ಗುಣಮಟ್ಟದ ಬೌಲಿಂಗ್ ಇರುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ಪಾಕಿಸ್ತಾನದಲ್ಲಿ ಸ್ವಲ್ಪ ವೇಗವಾದ ಬೌಲರ್ಗಳು ತುಂಬಾ ಅವರು ಪ್ರೊಡ್ಯೂಸ್ ಮಾಡ್ತಾರೆ, ಅದಕ್ಕೋಸ್ಕರ. ಆದರೆ ಇದು ಸುಳ್ಳು. IPLನಲ್ಲಿ ಇಂಡಿಯನ್ ಪ್ಲೇಯರ್ಸು ಮತ್ತು ಇಂಟರ್ನ್ಯಾಷನಲ್ ಪ್ಲೇಯರ್ಸು ಎಲ್ಲ ದೊಡ್ಡ ಪ್ಲೇಯರ್ಸ್ ಆಡ್ತಾರೆ. ಅದರಲ್ಲಿ ಸ್ಪಿನ್ನರಿಂದ ಹಿಡಿದು ಫಾಸ್ಟ್ ಬೌಲರ್ ಹಿಡಿದು ಎಲ್ಲ ಪ್ರತಿಯೊಂದು ಮಟ್ಟದ ಒಂದು ಆಟಗಾರರು ಇಲ್ಲಿ ಆಡ್ತಾರೆ. 2ನೇ ಪಾಯಿಂಟ್ ಏನಂದರೆ, ಈಗ IPLನಲ್ಲಿ ಒಂದು ರೂಲ್ ತೆಗೆದಿದ್ದಾರೆ. ಯಾವ ರೂಲ್ ಅಂದರೆ ಅದು ಒಂದು ಇಂಪ್ಯಾಕ್ಟ್ ಪ್ಲೇಯರ್ ಅಂತ 12 ಜನ ಆಡ್ಬೋದು. ಮತ್ತು IPLನಲ್ಲಿ ಒಂದು ಲೈವ್ 4Kನಲ್ಲಿ IPL ನೀವು ನೋಡ್ಬೋದು. ಆದರೆ PSLನಲ್ಲಿ ಹಾಗೆ ನೋಡೋಕ್ಕೆ ಬರಲ್ಲ. IPL ತುಂಬಾ ದೊಡ್ಡದಾಗಿ ಈಗ ಬೆಳೆದಿದೆ. IPLನ್ನು ಸೈಡ್ ಹೊಡೋಕ್ಕೆ ಅಷ್ಟು ಸುಲಭ ಅಂತೂ ಯಾರಿಗೆ ಆಗೋ ಸಾಧ್ಯ ಇಲ್ಲ. IPLನ ಸ್ಪಾನ್ಸರು ಟಾಟಾ ಒಂದು ತಿಂಗಳಿಗೆ, ಅಂದರೆ ಬರೀ TA ಈ ಟಾಟಾ ತೋರಿಸೋದಕ್ಕೆ 600 ಕೋಟಿ ಕೊಡುತ್ತೆ. ಆದರೆ HBL PSL ಅಂತ ಇವ್ರು ಹೇಳ್ತಾರೆ. ಇವರ ಟೈಟಲ್ ಸ್ಪಾನ್ಸರ್ ಎಷ್ಟು ಕೊಡುತ್ತೆ ಅಂದರೆ 2ರಿಂದ 3 ಕೋಟಿ ರೂಪಾಯಿ ಕೊಡುತ್ತೆ ನನ್ನ ಪ್ರಕಾರ. ಆದರೆ ನೆನಪಿರಲಿ, IPL ಒಂದು ಬ್ರ್ಯಾಂಡ್ ಈಗ ಆಗಿದೆ. ಇದನ್ನು ಜಗತ್ತಿನ ಯಾವುದೇ ಕ್ರಿಕೆಟ್ ಲೀಗು ಇದಕ್ಕೆ ಅಂತೂ ಇದರ ಸಮೀಪನೇ ಇಲ್ಲ, ಅಷ್ಟು ದೊಡ್ಡದಾಗಿದೆ ಇದು. ಈಗ ಭವಿಷ್ಯದಲ್ಲಿ 2-3 ವರ್ಷ ಆದಮೇಲೆ ಇದು ಇನ್ನೂ, ಅಂದರೆ 2027 ಆದಮೇಲೆ ನೀವು
ಈ ಲೀಗು ಇಷ್ಟು ದೊಡ್ಡದಾಗುತ್ತೆ ಅಂತ ನೀವು ನಂಬೋಕ್ಕೆ ಸಾಧ್ಯನೇ ಇಲ್ಲ, ಆ ಪರಿ ಬೀಳುತ್ತಿದೆ. ಈಗ ತುಂಬಾ ಫ್ಯಾನ್ಸು ಕೇಳ್ತಾ ಇದ್ದಾರೆ 9 ತಿಂಗಳು IPL ನಡೆಸಿ ಅಂತ. ಹೌದು, ಆ ಟೈಮು ಬರ್ಬೋದು. 2030 ಆದ ಮೇಲೆ ಅಂದರೆ 2030ಗೆ IPL 7ರಿಂದ 9 ತಿಂಗಳು ನಡೆಯುತ್ತದೆ, ನೆನಪಿರಲಿ. ಇನ್ನು ಬರ್ತಾ ICC ಇವೆಂಟನ್ನು ಯಾರೂ ನೋಡಲ್ಲ, ಕೇವಲ IPL ಒಂದು ಉಳಿಯುತ್ತದೆ. ಆ ರೀತಿಯ ಲೀಗ್ ಇದೆ. ಮತ್ತು IPL ಫ್ರ್ಯಾಂಚೈಸಿಗಳು ಬೇರೆ ಬೇರೆ ಜಗತ್ತಿನ ಲೀಗ್ನಲ್ಲಿ ಹೋಗಿ ಅಲ್ಲಿ ಟೀಮ್ ಖರೀದಿ ಮಾಡ್ತಾ ಇದ್ದಾರೆ. ಉದಾಹರಣೆಯಾಗಿ ದಿ ಹಂಡ್ರೆಡ್ಸ್ ಇರ್ಬೋದು, ಇದು ಒಂದು ಇಂಗ್ಲೆಂಡಿನ ಲೀಗು. ಮತ್ತು ಇದು CPL ಇರ್ಬೋದು, ಇದು ವೆಸ್ಟ್ ಇಂಡೀಸ್ ಅವರ ಒಂದು ಲೀಗು. ಮತ್ತು ಇದು ಈಗ ಸೌತ್ ಆಫ್ರಿಕಾದು ಒಂದು ಲೀಗ್ ಇದೆ, ಅಲ್ಲೂ ಇವರು ಖರೀದಿ ಮಾಡಿದ್ದಾರೆ ಟೀಮ್ಗಳನ್ನು. ಅಷ್ಟು ದೊಡ್ಡದ IPL ಮತ್ತು ಅಲ್ಲಿಯ ಫ್ರ್ಯಾಂಚೈಸ್ಗಳು ಇವೆ. ನಾನು ತುಂಬಾ ಡೀಟೇಲ್ ಆಗಿ ಹೋಗ್ತಾ ಇಲ್ಲ. ಈಗ ಇಡೀ ಜಗತ್ತಿನಲ್ಲಿ NFL ಅಂತ ಒಂದು ಲೀಗ್ ಇದೆ, ಅಂದರೆ ಇದು ಅಮೇರಿಕನ್ ಫುಟ್ಬಾಲ್ ಲೀಗು. ಇದು ಒಂಥರ ಕೈಯಲ್ಲಿ ಹಿಡ್ಕೊಳ್ಳು ಓಡುವ ಒಂದು ಫುಟ್ಬಾಲ್. ಇದು ಈ ರೀತಿ ಇರುತ್ತದೆ. ಇದು ಇಡೀ ಜಗತ್ತಿನಲ್ಲಿ ನಂಬರ್ 1 ಆಗಿದೆ. ಇದರ ಒಂದು ಮ್ಯಾಚ್ನಲ್ಲಿ ಇವರು ಗಳಿಸೋದು 130 ಕೋಟಿ, ಅಂದರೆ ಮೀಡಿಯಾ ರೈಟ್ಸ್ ಹೇಳ್ತಾ ಇದ್ದೀನಿ ನಾನು, ಕೇವಲ ಮೀಡಿಯಾ ರೈಟ್ಸು. IPLದು 110 ಕೋಟಿ ಇದೆ, ಅಂದರೆ 20 ಕೋಟಿ ಫರಗಿದೆ. ಈಗ ನೆಕ್ಸ್ಟ್ ಮುಂದಿನ ಯಾವಾಗ ಆಪ್ಷನ್ ಆಗುತ್ತೆ ಇದನ್ನು ಸೈಡ್ ಹೊಡೆದು IPL ನಂಬರ್ 1 ಸ್ಥಾನಕ್ಕೆ ತಗೋತಾಳೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಆದರೆ PSL ಮತ್ತು IPL ಕಂಪೇರು ಇಷ್ಟೇ ಮಾಡ್ತಾ ಇದ್ದೀನಿ ಒಂದು ಸಣ್ಣದಾಗಿ, ಯಾಕಂದರೆ ಜಾಸ್ತಿ ಕಂಪೇರ್ ಮಾಡೋಕ್ಕೆ ಏನೂ ಇಲ್ಲೇ ಇಲ್ಲ ಇದರಲ್ಲಿ, ನೆನಪಿರಲಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ, ಅವ್ರಿಗೆ ಗೊತ್ತಾಗಲಿ IPL ಎಷ್ಟು ದೊಡ್ಡ ಬ್ರ್ಯಾಂಡ್ ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಗುಡ್ ಬಾಯ್.